ಗೈಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ 100 ಡೇ ವ್ಲಾಗಿಂಗ್ ಚಾಲೆಂಜ್. ಸೊ ಇವತ್ತಿನ ವ್ಲಾಗಿನ ಆರಂಭ ಕಾಲೇಜ್ ಹೋಗ್ತಾ ಮಾಡ್ತಾ ಇದ್ದೀನಿ. ಬೇಸಿಕಲಿ ಡೈಲಿ ಕಾಲೇಜ್ ಹೋಗೋದು ತೋರಿಸೋದೇ ಬೋರ್ ಆಗ್ತಿದೆ, ಬಟ್ ಹೊಸ ಕಾಂಟೆಂಟ್ ಪ್ಲಾನ್ ಮಾಡ್ತಾ ಇದ್ದೀನಿ. ಜಲ್ದಿ ಬರ್ತೇವೆ ಗೈಸ್. ಸೊ ರೈಟ್ ನಾ ವಿಡಿಯೋ ಮಾಡ್ತಿರೋ ಮೈಕ್ ಗ್ರೀನರು ಆಲ್ಮೋಸ್ಟ್ ಒಂದು ಮೈಕ್ ರೆಡಿ ಅನ್ಕೊಂತೀನಿ. ಸೊ ಟೋಟಲ್ ಸೆಟಪ್ ಅಲ್ಲಿ 2 ಮೈಕ್ ಇರುತ್ತೆ. ಸೊ ಮೈಕ್ ರೆಡಿ ಆಗಿದೆ ಗೈಸ್. ಐ ಥಿಂಕ್ ಸೊ ಒಂದು ಮೈಕ್ ಅದು ರೆಡಿ ಆಗಿದೆ. ಸೊ ವ್ಲಾಗ್ ಮಾಡೋಕ್ಕೆ ಈಸಿ ಆಗುತ್ತೆ ಆ್ಯಂಡ್ ನಾಯ್ಸ್ ಕ್ಯಾನ್ಸಲ್ ಆಗ್ತಿದೆ ಗೈಸ್. ಕೈಸು ಕ್ಲೌಡ್ಸ್ ಚೆಕ್ ಮಾಡಿ, ಫುಲ್ಲು ಬ್ಲ್ಯಾಕ್ ಆಗಿದೆ, ಡಾರ್ಕ್ ಆಗಿದೆ. ಕೈಸು ಇವತ್ತು ಕಾಲೇಜ್ಗೆ ಹೋಗ್ಬೇಕಾದ್ರೆ ಮಳೆ ಸ್ಟಾರ್ಟ್ ಆಗಿದೆ. ಗೈಸು ಇವತ್ತಿನ ವೆದರ್ ಫುಲ್ಲು ಚಿಲ್ಲಾಗಿದೆ. ಸೊ ಚಿಲ್ಲಾಗಿದೆ ಅಂದ್ಬಿಟ್ಟು ನಾವು ವರ್ಕ್ ಮಾಡಿದೆ ಮನೇಲಿ ಕುತ್ಕೊಂತೀವ. ಬೇಸಿಕಲಿ ಮಿಡಲ್ ಕ್ಲಾಸ್ ಜನರು ರೆಸ್ಪಾನ್ಸಿಬಲ್ ಇರ್ತಾರೆ. ಸೊ ಅವರಂತರೂ ಇದನ್ನು ಮಾಡಿದ್ರೆ ಚಾನ್ಸೇ ಇಲ್ಲ ಗೈಸ್. ಫ್ಯಾಮ್ಲಿಗೆ ನಡೆಯೋದು. ಇಲ್ಲಿ ಹೇಳೋ ಥರ ಇವತ್ತು ಕಾಲೇಜ್ಗೆ ಲೇಟಾಗಿ ಹೋಗ್ತಾ ಇದ್ದೀವಿ. ಇದು ಗೈಸು ನಮ್ಮ ಕಾಲೇಜಲ್ಲಿ 6 to 7 hours ಕೂತ್ಕೊಂಡು ಅಭ್ಯಾಸ ಮಾಡಿ ಸಿಗ್ತೀನಿ 3:30 PM. ಗೈಸ್ ನಮ್ಮ ಕಾಲೇಜ್ ವ್ಯಾನ್ ನಿಂತಿದೆ ಆ್ಯಂಡ್ ನಾನು ನಿಂತಿದ್ದೀನಿ ಹೊರಗಡೆ. ಗೈಸ್ ಕಾಲೇಜ್ ವ್ಯಾನಲ್ಲಿ ತುಂಬ ನಾಯ್ಸ್ ಬರುತ್ತೆ ಅಂತ ಹೊರಗಡೆ ಬಂದು ಬ್ಲಾಗ್ನ ಮಾಡ್ತಾಯಿದ್ದೀನಿ. ಆ್ಯಂಡ್ ಸೊ ಗೈಸ್ ಇವತ್ತಿನ ಕಾಲೇಜ್ ಮುಗಿಸ್ಕೊಂಡು ಫೈನಲಿ ಮನೆಗೆ ರೀಚ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾವು ಡಿಫ್ರೆಂಟ್ ಕಾಂಟೆಂಟ್ ಮಾಡಬೇಕಂತ ರೆಡಿಯಾಗಿ ಒಂದು ಸೆಟಪ್ ಮಾಡಿಕೊಂಡು ಕೂತ್ಕೊಂಡಿದ್ದೀನಿ. ಆ್ಯಂಡ್ ನಿಮಗೆ ಎಂಟರ್ಟೈನ್ ಮಾಡಬೇಕಂತ ನಾನು ಬಂದಿದ್ದೀನಿ ಗೈಸ್. ಸೊ ಗೈಸ್ ನಾನಿವತ್ತು ಟ್ರೈ ಟು ನಾಟ್ ಲವ್ ಚಾಲೆಂಜ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ಕಾನ್ಸೆಪ್ಟ್ ತುಂಬ ಈಸಿ. ನಾನು ಒಂದಿಷ್ಟು ಫನ್ನಿ ಕ್ಲಿಪ್ಸ್ನ ಹಾಕಿ ಅದ್ರ ಮೇಲೆ ರಿಯಾಕ್ಟ್ ಮಾಡಬೇಕು. ಸೊ ಅದು ನನಗೆ ಪರ್ಸ್ನಲಿ ಯಾವ ಥರ ಅನಿಸುತ್ತೆ ಅದೇ ಥರನೇ ರಿಯಾಕ್ಟ್ ಮಾಡ್ತೀನಿ. ವಿಡಿಯೋನ ಫುಲ್ಲಾಗಿ ನೋಡಿ ಗೈಸ್. ಬನ್ನಿ ಗೈಸ್, ಐ ಆಮ್ ಶೋರ್ ಯು ಆರ್ ಎಕ್ಸೈಟೆಡ್ ಟು ವಾಚ್ ದ ಕ್ಲಿಪ್ಸ್. ಬನ್ನಿ ಲೆಟ್ಸ್ ಸ್ಟಾರ್ಟ್ ದ ಬ್ಲಾಗ್. ಫಸ್ಟ್ ಟ್ರೈ ಟು ನಾಟ್ ಲವ್ ಚಾಲೆಂಜಿಂಗ್ ವಿಡಿಯೋದಲ್ಲಿ ಯಾವ ಕ್ಲಿಪ್ ಬರುತ್ತೆ ಅಂತ ಬನ್ನಿ ನೋಡೋಣ. ಯಾವ ಥರ ಫನಿ ಆಗಿರುತ್ತೆ ಅಂತ ಲೆಟ್ಸ್ ಸಿ. Tim kerja sama tim. So guys, without cheating to anyone, ವಾಟರ್ ಬಾಟಲ್ನ ತೊಗೊಂಡಿದ್ದೀನಿ ಆ್ಯಂಡ್ ಫಟಾಫಟ್ ಒಂದಿಷ್ಟು ನೀರನ್ನ ಬಾಯೊಳಗೆ ಹಾಕೋಣ. ಆ್ಯಂಡ್ ವ್ಲಾಗ್ನ ಅಂದರೆ ಕ್ಲಿಪ್ಸ್ನ ಎಂಜಾಯ್ ಮಾಡ್ತಾರೆ. ಸೊ ಲಾಸ್ಟಲ್ಲಿ ಮತ್ತೆ ಅಂದರೆ ಯಾವಾಗ ವಾಟರ್ನ ಗಿವ್ ಅಪ್ ಮಾಡ್ತೀನಿ ಅದಾದಮೇಲೆ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಮಾತಾಡ್ತಾ. Look at this, bro. New Ray-Bans dropped. You know what I'm saying? Listen, bro. We in that good life. ಸೊ ಗೈಸ್ ಮತ್ತೊಂದು ಸಲ ವಾಟರ್ನ ಫಿಲ್ ಮಾಡಿಕೊಂಡು ಕಂಟಿನ್ಯೂ ಮಾಡೋಣ ರಿಯಾಕ್ಷನ್ನ. ಕೆಲವೊಂದಿಷ್ಟು ಮೀಮ್ಸಲ್ಲಿ ನಾನು ರಿಯಾಕ್ಟ್ ಮಾಡಿದೆ ಆ್ಯಂಡ್ ಬಾಯಲ್ಲಿರೋ ವಾಟರ್ ಎಲ್ಲ ಸ್ಮ್ಯಾಶ್ ಔಟ್ ಆಗಿ ಹೊರಗೆ ಬಿದ್ದುಬಿಡ್ತು, ಹೊರಗೆ ಚೆಲ್ಲಾಯಿತು. ಆ್ಯಂಡ್
ಇವಾಗ ಮತ್ತೊಂದು ಸಲ ವಾಟರ್ ಫಿಲ್ ಮಾಡ್ಕೊತಾ ಇದ್ದೀನಿ. ಲಾಸ್ಟ್ ಒಂದು ಮೀಮ್ ಮಿಕ್ಕಿದೆ. ಸೊ ಆ ಮೀಮಿಗೆ ಯಾವ ಥರ ರಿಯಾಕ್ಟ್ ಮಾಡ್ತೀನಂತ ಬನ್ನಿ ನೋಡೋಣ. ಲೆಟ್ಸ್ ಗೋ. ಗೈಸ್, ನಾನು ನೋಡಿರೋ ಕ್ಲಿಪ್ಪಲ್ಲಿ ತುಂಬ ಕ್ರೇಜಿಯಾಗಿ ನಗು ಬಂದಿದ್ದು ಅಂದರೆ ಅದು ಒಂಟೆ ಸೆಗ್ಮೆಂಟ್ ಇತ್ತಲ್ಲ. ಸೊ ಅವ್ನು ಹೂ ಅಂದರೆ ಅವ್ನು ಹೂ ಅಂತ ಒಂಟೆ ಅನ್ನತ್ತಲ್ಲ. ಸೊ ಆ ಸೆಗ್ಮೆಂಟ್ ನಿಜವಾಗ್ಲೂ ಕ್ರೇಜಿಯಾಗಿತ್ತು ಗೈಸ್. ಅದಾದಮೇಲೆ ಒಂದು ಸ್ವಲ್ಪ ಫನಿ ಆಗಿರೋದು ಅಂದರೆ ಅದು ಒಂದು ಡಾಟರ್ ಹೋಗಿ ಡ್ಯಾಡಿನ ಅದು ಯಾವುದೋ ಒಂದು ಸ್ವಿಂಗ ಏನಂತಾರೆ ಗೈಸ್, ಅದು ಗೈಸ್ ಡಾಟರ್ ಡ್ಯಾಡಿನ ಕರ್ಕೊಂಡೋಗಿ ಒಂದು ಕಡೆ ಆ ಗೇಮಲ್ಲಿ ಡ್ಯಾಡಿಗಲ್ಲೇ ಬಿಟ್ಬಿಟ್ಟು ಹೋಗ್ತಾಳೆ. ಸೊ ಆವಾಗ ಫಟ್ ಅಂತ ಅವ್ನು ಜಂಪ್ ಮಾಡ್ತಿರ್ತಾನೆ, 1 2 3 ಅಷ್ಟರಲ್ಲಿ ಹೋಗಿ ಯಾವುದೋ ಹುಲ್ಲಲ್ಲಿ ಸೇರ್ಕೊಂಡ್ಬಿಟ್ಟಿರ್ತಾನೆ. ಅದು ಮಾತ್ರ ಸ್ವಲ್ಪ ಫನಿಯಾಗಿದೆ ಗೈಸ್. ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಏನು ಮಾಡ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದಿ ನೆಕ್ಸ್ಟ್ ಬ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.